ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಯತ್ನಾಳ್ ಅವ್ರಿಗೆ ಅವ್ರದ್ದು ಏನಂದ್ರೆ ಅವ್ರದ್ದು ಒಂದು ಅಜೆಂಡಾ, ಒಂದು ಹಿಂದುತ್ವ ಅನ್ನೋ ಒಂದು ಅಜೆಂಡವನ್ನ ಇಟ್ಕೊಂಡು ಎಲ್ಲರನ್ನೂ ಅಲ್ಲಿ ಎಟಗಿಸ್ಕೊಂಡು ಮಾತಾಡುವಂತ ಒಂದು ಮನಸ್ಥಿತಿ. ದಲಿತ ಮಹಿಳೆಯರಿಗೆ ಚಾಮುಂಡೇಶ್ವರಿಗೆ ಹೂವು ಹಾಕುವ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ, ಅವರು ಸಹ ಅದನ್ನ ಮುಟ್ಟಿ ಹಾಕಬಾರ್ದು ಅಂತ ಯಾವ ಇದ್ರಲ್ಲಿ ಹೇಳಿದ್ರಿ? ಯಾವ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರ್ದಿದೆ? ಇಲ್ಲ ಯಾವ ನಿಮ್ಮ ಸ್ಮೃತಿ ಶ್ರುತಿಗಳಲ್ಲಿ ಬರೆದಿದೆ? ಇಲ್ಲ ಯಾವ ನಿಮ್ಮ ವೇದಗಳಲ್ಲಿ ಬರೆದಿದೆ? ಇಲ್ಲ ನಿಮ್ಮ ಯಾವ ಅಷ್ಟಾದಶ ಪುರಾಣಗಳಲ್ಲಿ ಬರೆದಿದೆ? ಎಲ್ಲಿ ಬರೆದಿದೆ? ಯಾವ ಉಲ್ಲೇಖವನ್ನು ಹಿಡಿದು ನೀವು ಮಾತಾಡಿದ್ರಿ? ಸೊ ಯತ್ನಾಳ್ ಅವರೇ, ನೀವು ಈ ತರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಎಲ್ಲರ ಬಗ್ಗೆ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ದಲಿತ ಮಹಿಳೆಯರ ಬಗ್ಗೆ ಮಾಡಿದೀರಾ. ಚಾಮುಂಡಿ ಆ ದೇವಿ ಏನಿದೆ ಮೈಸೂರಿನಲ್ಲಿ, ಅದ್ರ ಇತಿಹಾಸ ಗೊತ್ತಿದೆಯೇನ್ರಿ ನಿಮಗೆ? ಇತಿಹಾಸ ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ? ಇಲ್ಲ ಸುಮ್ನೆ ನಿಮ್ ತಲೆನಲ್ಲಿ ಏನಾದ್ರೂ ಬುದ್ಧಿ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಬುದ್ಧಿಯನ್ನ ಬೆಳೆಸ್ಕೊಳ್ಳಿ, ಇತಿಹಾಸವನ್ನ ತಿಳ್ಕೊಳ್ಳಿ. ನಿಮ್ಮ ಹೊಲಸು ಬಾಯಿ, ನಿಮ್ಮ ಬಚ್ಚಲು ಬಾಯಿಯನ್ನ ಫಸ್ಟ್ ಮುಚ್ಕೊಳ್ಳಿ. ನನ್ನ ಮೇಲೆ 100 FIR ಗಳ ಮೇಲಿದೆ ಅಂತ ಹೇಳ್ತಾರೆ, ಇನ್ನೂ ಯಾಕ್ರಿ ಇಟ್ಕೊಂಡಿದ್ದೀರಾ ನೀವು? ಭಾರತದಿಂದ ಗಡಿಪಾರು ಮಾಡಿ ಅಂತವ್ರನ್ನ. ಇವ್ರು ಇಲ್ಲಿ ಇರೋವಂತ ಯೋಗ್ಯತೆನೇ ಇಲ್ಲ ಇವರಿಗೆ. ಇವರನ್ನ ಉಚ್ಚಾಟನೆ ಮಾಡ್ಬೇಕು. ಇವ್ರನ್ನ ಈಗಿನಿಂದಾನೇ ಏನ್ MLA ಇದಿದೆ ಅದರಿಂದ ಅವ್ರಿಗೆ ರದ್ದು ಮಾಡಿ, ಇದನ್ನ ರದ್ದು ಮಾಡಿಬಿಟ್ಟು ಇಮಿಡಿಯೇಟ್ ಅಲ್ಲಿಗೆ ಬೈ ಎಲೆಕ್ಷನ್ ಮಾಡಬೇಕು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇಂಥ ಕ್ರಿಮಿಗಳನ್ನ ಬೆಳೆಸೋಂತ ಕೆಲಸ ನಾವು ಮಾಡಬಾರ್ದು. ನೋಡಿ, ಈ ಯತ್ನಾಳ್ ಏನಿದ್ದಾರೆ, ಮೊದಲಿಂದ ಅವರಿಗೆ ಸಂವಿಧಾನದ ಬಗ್ಗೆ ಆಗ್ಬೋದು, ಬಾಬಾ ಸಾಹೇಬರ ಬಗ್ಗೆ ಆಗ್ಬೋದು, ದಲಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದ ಏನು ಸರ್ವಧರ್ಮ ಸಮನ್ವಯ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದರ ವಿರುದ್ಧವಾಗಿರುವಂಥವ್ರು. ಅವ್ರು ಆ ಥರ ಒಂದು ವೈರುಧ್ಯ ಮನಸ್ಥಿತಿ ಇರುವಂಥವ್ರು, ಎಂಟೈರ್ ಕಾನ್ಸ್ಟಿಟ್ಯೂಷನಲ್ ಅಗೇನೆಸ್ಟ್ ಇರುವಂಥದ್ದು, ಮಾನವೀಯ ಏನು ಒಂದು ಮೌಲ್ಯಗಳಿದಾವೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ. ಆ ಯತ್ನಾಳನ್ನ ಅವರು ಸ್ವಪಕ್ಷದಿಂದಾನೇ ಅವರನ್ನ ಹೊರಗಡೆ ಇಟ್ಟಿರುವಂಥದ್ದು. ಆ ಯತ್ನಾಳ್ ಅವ್ರಿಗೆ ಅವ್ರದ್ದು ಏನಂದ್ರೆ ಅವ್ರದ್ದು ಒಂದು ಅಜೆಂಡಾ, ಒಂದು ಹಿಂದುತ್ವ ಅನ್ನೋ ಒಂದು ಅಜೆಂಡವನ್ನ ಇಟ್ಕೊಂಡು ಎಲ್ಲರನ್ನೂ ಅಲ್ಲಿ ಎಟಗಿಸ್ಕೊಂಡು ಮಾತಾಡುವಂತ ಒಂದು ಮನಸ್ಥಿತಿ. ಇಲ್ಲಿ ದಲಿತ ಮಹಿಳೆಯರಿಗೂ ಸಹ ಚಾಮುಂಡೇಶ್ವರಿಗೆ ಹೂವನ್ನ ಹಾಕೋ ಅಧಿಕಾರ ಇಲ್ಲ ಅಂತ ಯತ್ನಾಳ್ ಏನ್ ಹೇಳಿದ್ದಾರೆ, ನಿಜವಾಗ್ಲೂ ಅದನ್ನ ನಾನು ಖಂಡಿಸ್ತೀನಿ. ಯಾಕೆ ಅಂದ್ರೆ ಅವರು ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟಿ ಬಂದಿರೋಂಥವ್ರು, ಅವ್ರಿಗೂ ಅಕ್ಕ ತಂಗಿರಿದ್ದಾರೆ, ಅವರಿಗೂ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ಅವರೂ ಸಹ ಒಂದು ಹೆಣ್ಣು ಮಗಳನ್ನ ಮದುವೆ ಆಗಿದ್ದಾರೆ. ಇಷ್ಟೆಲ್ಲ ಇದ್ದು ಒಂದು ಮಹಿಳಾ ವಿರೋಧಿ, ಅದು ದಲಿತ ಮಹಿಳೆಯರನ್ನ ಒಂದು ವಿರೋಧವಾಗಿ ಅವ್ರ ಮನಸ್ಸಿನಲ್ಲಿ ಎಷ್ಟು ಒಂದು ನಿಕೃಷ್ಟವಾದ ಮನೋಭಾವ ಇದ್ರೆ ಈ ತರ ಒಂದು ದಲಿತ ಮಹಿಳಾ ವಿರೋಧಿ ಒಂದು ಹೇಳಿಕೆಯನ್ನ ಮಾಡಿರ್ಬೋದು ಯತ್ನಾಳ್ ಅವರು. ನಿಜಕ್ಕೂ ಅದು ಯಾವುದೇ ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಅದನ್ನ ಯಾರು ಸಹ ಒಪ್ಕೊಳ್ಳುವಂಥದ್ದಲ್ಲ. ಮುಖ್ಯವಾಗಿ ಯತ್ನಾಳ್ ಅವ್ರನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯತ್ನಾಳ್ ಅವರೇ, ನೀವು ಯಾವ ಆಧಾರದ ಮೇಲೆ ಹೇಳಿದ್ರಿ ದಲಿತ ಮಹಿಳೆಯರಿಗೆ ಚಾಮುಂಡೇಶ್ವರಿಗೆ ಹೂವು ಹಾಕುವ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ, ಅವರು ಸಹ ಅದನ್ನ ಮುಟ್ಟಿ ಹಾಕಬಾರ್ದು ಅಂತ ಯಾವ ಇದ್ರಲ್ಲಿ ಹೇಳಿದ್ರಿ? ಯಾವ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರ್ದಿದೆ? ಇಲ್ಲ ಯಾವ ನಿಮ್ಮ ಸ್ಮೃತಿ ಶ್ರುತಿಗಳಲ್ಲಿ ಬರೆದಿದೆ? ಇಲ್ಲ ಯಾವ ನಿಮ್ಮ ವೇದಗಳಲ್ಲಿ ಬರೆದಿದೆ? ಇಲ್ಲ ನಿಮ್ಮ ಯಾವ ಅಷ್ಟಾದಶ ಪುರಾಣಗಳಲ್ಲಿ ಬರೆದಿದೆ? ಎಲ್ಲಿ ಬರೆದಿದೆ? ಯಾವ ಉಲ್ಲೇಖವನ್ನು ಹಿಡಿದು ನೀವು ಮಾತಾಡಿದ್ರಿ? ಏನೇ ಮಾತಾಡಿದ್ರು ನೀವು ಒಬ್ಬ ರಾಜಕಾರಣಿ, ನೀವು ಜನಪ್ರತಿನಿಧಿ, ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಮಾತಾಡ್ಬೇಕಾಗಿದೆ. ಯಾವ ಆಧಾರದ ಮೇಲೆ ಮಾತಾಡಿದ್ರಿ? ಫಸ್ಟ್ ಆಫ್ ಆಲ್ ದಲಿತ ಮಹಿಳೆಯರಿಗೆ ಆ ಹೂವನ್ನ ಹಾಕೋದೇ ಆಗ್ಲಿ, ಮಹಿಳೆಯರಿಗೆ ಹೂ ಹಾಕೋ ಒಂದು ಯೋಗ್ಯತೆ ಇಲ್ಲ ಅಂತ ಹೇಳೋ ರೈಟ್ಸ್ ಸಹ ನಿಮಗಿಲ್ಲ. ಯಾಕೆ ಅಂದ್ರೆ ಏನು ಈ ಸಂಸ್ಕೃತಿ ಏನು ನಿಮ್ಮ ಏನು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೀರಾ, ಎಲ್ಲವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರೋದು ನಾವು ಮಹಿಳೆಯರು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಸಮಾಜದ ಶೋಷಣೆಗೆ ಬಲಿಯಾಗಿರುವಂಥವ್ರು ನಾವುಗಳು. ಅದನ್ನ ಎತ್ತಿ ಹಿಡ್ದಿರೋದು ನಾವೇನೆ. ಅದ್ರ ಬಗ್ಗೆ ಜಸ್ಟ್ ನೀವು ಭಾಷಣ ಮಾಡ್ಲಿಕ್ಕೆ ಅಷ್ಟೇ ನೀವು ಸೀಮಿತವಾಗಿರುವಂಥವ್ರು. ಸೊ ಯತ್ನಾಳ್ ಅವರೇ, ನೀವು ಈ ತರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಎಲ್ಲರ ಬಗ್ಗೆ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ದಲಿತ ಮಹಿಳೆಯರ ಬಗ್ಗೆ ಮಾಡಿದ್ದೀರಾ. ನಿಜವಾಗ್ಲೂ ಇದನ್ನ ನೀವು ಎಲ್ಲೆಲ್ಲಿ ಕಾಣ್ತೀರಾ ಅಲ್ಲಿ ನಾವೆಲ್ಲರೂ ಇಡೀ ರಾಜ್ಯದಂತ ಒಂದು ಕರೆನ ಕೊಡ್ತೀನಿ. ಇಂಥ ಒಂದು ಸ್ಟೇಟ್ಮೆಂಟ್ ಮಾಡಿ ಇದುವರೆಗೂ ಅದನ್ನ ಒಂದು ಗಿಲ್ಟ್ ಫೀಲ್ ಆಗಿ ಒಂದು ಕ್ಷಮೆ ಸಹ ಕೇಳಲಿಲ್ಲ ಇವರು. ಹಾಗಾಗಿ ಎಲ್ಲೆಲ್ಲಿ ನೀವು ಕಾಣ್ತೀರಾ ಯತ್ನಾಳ್ಗೆ ಮುಖಕ್ಕೆ ಮಸಿ ಬಳಿಯೋ ಕೆಲಸವನ್ನ ನಾವು ದಲಿತ ಮಹಿಳೆಯರು ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಈ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ತಲುಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಎಲ್ಲದಕ್ಕಿಂತ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ, ಯತ್ನಾಳ್ ಅವರೇ, ಮುಖ್ಯವಾಗಿ ನೀವು ಈ ಚಾಮುಂಡಿ ಆ ದೇವಿ ಏನಿದೆ ಮೈಸೂರಿನಲ್ಲಿ, ಅದ್ರ ಇತಿಹಾಸ ಗೊತ್ತಿದೆಯೇನ್ರಿ ನಿಮಗೆ? ಇತಿಹಾಸ ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ? ಇಲ್ಲ ಸುಮ್ನೆ ನಿಮ್ ತಲೆನಲ್ಲಿ ಏನಾದ್ರೂ ಬುದ್ಧಿ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ.
ಚಾಮುಂಡೇಶ್ವರಿ ಅನ್ನೋದು ಏನು, ಹಿಂದೆ ನಮ್ಮ ಬುಡಕಟ್ಟು ಸಂಸ್ಕೃತಿಯನ್ನ ಆ ಜನ ಪೂಜೆ ಮಾಡ್ತಾ ಇದ್ದಂತಹ ದೇವರು. ಏನು 777 ಮಾರಿ ಮಶ್ನಿಯರು ಅಂತ ಏನು ಪೂಜೆ ಮಾಡ್ತಾರೆ, ಅವರೆಲ್ಲರಿಗೂ ಒಂದು ಹಿರಿಯಕ್ಕನಾಗಿರುವಂಥದ್ದು ಈ ಚಾಮುಂಡೇಶ್ವರಿ. ಇದನ್ನ ಮೊದಲು ಚಾಮುಂಡಿ ಅಂತ ಕರಿತಾ ಇರಲಿಲ್ಲ. ಹಿಂದೆ ಇದು ಏನು 77 ಪಾಳೆಪಟ್ಟುಗಳು, ನಾಯಕರ ಪಾಳೆಪಟ್ಟುಗಳಿತ್ತು. ಅದರಲ್ಲಿ ಒಂದು ಪಾಳೆಪಟ್ಟಾದ ಏನು ನಮ್ಮ ತೊರೆನಾಡು ಸಂಸ್ಥಾನ ಬರುತ್ತೆ. ಕಾರ್ಗಳ್ಳಿ ಮಾರನಾಯಕರ ಒಂದು ಕುಲದೇವತೆ, ಜೊತೆಗೆ ಅಲ್ಲಿ ಮೈಸೂರಿನಲ್ಲಿರುವ ಎಲ್ಲ ಸಮಸ್ತ ಒಂದು ನಾಯಕ, ಒಂದು ವಾಲ್ಮೀಕಿ ಸಮುದಾಯ ಏನಿದೆ ಅವರ ಕುಲದೇವತೆ, ಅವರು ಅದನ್ನ ಪೂಜೆ ಮಾಡ್ತಾ ಇದ್ದಂಥದ್ದು. ಇವತ್ತಿಗೂ ಸಹ ಅದಕ್ಕೆ ಒಂದು ಪ್ರತೀಕವಾಗಿ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದ ಸುತ್ತ ಇರುವಂತದ್ದು ನಮ್ಮ ವಾಲ್ಮೀಕಿ ಸಮುದಾಯ, ನಾಯಕ ಸಮುದಾಯದ ಸಂಪೂರ್ಣ ಒಂದು ಏರಿಯಾ ಅಲ್ಲಿ ಆ ದೇವಿಯ ಒಂದು ರಕ್ಷಣೆಗಿರುವಂಥದ್ದು. ಯಾಕೆ ಅಂದ್ರೆ ನಮ್ಮ ಮನೆ ದೇವರು, ಅದು ನಮ್ಮ ಮನೆತನದ ದೇವಿ, ಅದು ಮಾರಮ್ಮ. ಅದರ ಒಂದು ಪ್ರತೀಕವಾಗಿ ಅದನ್ನ ಒಂದು ಚಾಮಾಯಿ ಅಂತ ಕರಿತಾ ಇದ್ರು ಫಸ್ಟು. ಹಾಗಾಗಿನೇ ಚಾಮಾಯಿ ಮುಂದಕ್ಕೆ ಅದು ಚಾಮುಂಡಿ ಅಂತ ಆಗಿದ್ದು. ಆಮೇಲೆ ಇದನ್ನ ಚಾಮುಂಡೇಶ್ವರಿ ಅಂತ ಇವರು ಸೇರಿಸ್ಕೊಂಡಂಥದ್ದು. ಇದು ನಮ್ಮ ನೆಲಮೂಲ ಸಂಸ್ಕೃತಿ, ಬುಡಕಟ್ಟು ಸಂಸ್ಕೃತಿಯ ಒಂದು ನಮ್ಮ ಜನರು ಒಂದು ಆರಾಧಿಸ್ತಿರುವಂತಹ ಒಂದು ದೈವ ಸ್ವರೂಪ ಅದು. ಹಾಗಾಗಿ ಅದಕ್ಕೇನೆ ಮಾರನಾಯಕ, ಮತ್ತೆ ಅದಕ್ಕೆ ಚಾಮುಂಡಪ್ಪ, ಈ ತರದೆಲ್ಲ ಒಂದಷ್ಟು ಹೆಸರುಗಳನ್ನ ಆ ಭಾಗದಲ್ಲೆಲ್ಲ ಉಲ್ಲೇಖಗಳಿರುತ್ತೆ. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಮೈಸೂರು ಸಂಸ್ಥಾ ಇದಿತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ, ನಮ್ಮ ಏನು ನಾಯಕ ಸಮುದಾಯದವರೇನೆ ಪೂಜೆಗಳು ಮಾಡ್ತಾ ಇದ್ದಂಥವ್ರು, ಅವರೇ ಪೂಜಾರರಾಗಿದ್ರು. ಆ ನಂತರ ರಾಜರ ಒಂದು ಆಳ್ವಿಕೆ ಬಂದ ನಂತರದಲ್ಲಿ ಇವ್ರು ಏನು ಒಂದು ವೀರಶೈವರ ಒಂದು ಪ್ರತಿನಿಧಿಗಳನ್ನ ನೇಮಿಸಿ ತಮ್ಡಿಗಳು ಅಂತ ಅವ್ರು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈಗ ಅದಾದ ನಂತರದಲ್ಲಿ ಈಗ ಕೆಲವರು ಒಂದ್ ಸ್ವಲ್ಪ ಬ್ರಾಹ್ಮಣರ ಒಂದು ಕೈನಲ್ಲಿ ಇರೋ ಅಂಥದ್ದು. ಸೊ ಇತಿಹಾಸವನ್ನ ತಿಳ್ಕೊಳ್ಳಿ ನೀವು. ಅಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ನಮ್ಮ ಕುಲದೇವಿ ಇರುವಂತದ್ದು ನಮ್ಮನ್ನ ಹೊರಗಡೆ ಇಟ್ಟಿದ್ದಾರೆ. ಅದೇ ನಾವು ಇದು ಉತ್ನಳ್ಳಿ ಮಾರಮ್ಮ ಅಂತ ಏನ್ ಹೇಳ್ತೀವಿ, ಅಲ್ಲಿ ಇದೇ ಕಾರ್ಗಳ್ಳಿ ಮಾರನಾಯಕರ ಒಂದು ಮಾರನಾಯಕರು ಅಂತ ಏನು ನಮ್ಮ ಒಂದು ಪಾಳ್ಯಗಾರಿದ್ರು, ಮೂಲ ಮೈಸೂರಿನ ಹಿಂದಿನ ರಾಜರು, ಅವರ ಒಂದು ವಿಗ್ರಹ ಇರುವಂತದ್ದು ಅದನ್ನ ತೆಗೆದು ಹೊರಗಡೆ ಇಟ್ಟಿದ್ದಾರೆ. ಹೊರಗಡೆ ಇಟ್ಟು ಅವರನ್ನು ಸಹ ಹೊರಗೆ ಹಾಕಿದ್ದಾರೆ. ಸೊ ದೇವರು ನಮ್ಮದು, ದೇವಸ್ಥಾನ ನಮ್ಮದು, ಪೂಜೆ ನಮ್ಮದು, ನಮ್ಮನ್ನೇ ಹೊರಗಡೆ ಇಟ್ಟು ನಮಗೆ ಅದನ್ನ ಮುಟ್ಟೋ ರೈಟ್ಸ್ ಇಲ್ಲ, ನಮಗೆ ಹೂವು ಹಾಕೋ ರೈಟ್ಸ್ ಇಲ್ಲ. ನಿಜವಾಗ್ಲೂ ನಿಮ್ಮ ಮನಸ್ಥಿತಿ ಇತಿಹಾಸವನ್ನ ಗೊತ್ತಿಲ್ಲದೆ ಇರೋಂತ ನೀವು ನಾನು ನಿಮ್ ಬಗ್ಗೆ ಏನ್ ಹೇಳಿ ನನಗೆ ಅರ್ಥನೇ ಆಗ್ತಾ ಇಲ್ಲ. ಫಸ್ಟ್ ಬುದ್ಧಿಯನ್ನ ಬೆಳೆಸ್ಕೊಳ್ಳಿ, ಇತಿಹಾಸವನ್ನ ತಿಳ್ಕೊಳ್ಳಿ. ಇತಿಹಾಸವನ್ನು ತಿಳಿಯೋದು, ಇತಿಹಾಸವನ್ನ ಸೃಷ್ಟಿಸಲಾರಂತ ಬಾಬಾ ಸಾಹೇಬ್ರು ಏನ್ ಹೇಳಿದ್ದಾರೆ ಅದಕ್ಕೆ ಸರಿಯಾದ ಒಂದು ಉದಾಹರಣೆ ಅಂದ್ರೆ ನೀವು ನಿಮ್ಮ ಹೊಲಸು ಬಾಯಿ, ನಿಮ್ಮ ಬಚ್ಚಲ ಬಾಯಿಯನ್ನ ಫಸ್ಟ್ ಮುಚ್ಕೊಳ್ಳಿ. ನಾನು ನಿಜವಾಗ್ಲೂ ರಾಜ್ಯ ಸರ್ಕಾರಕ್ಕೆ ಮತ್ತೆ ಬಿಜೆಪಿಗೆ ನಾನು ಹೇಳ್ತೀನಿ, ಇವರನ್ನ ಗಡಿಪಾರು ಮಾಡ್ಬೇಕು. ಏನೋ ಒಂದು ಸಣ್ಣ ಸ್ಟೇಟ್ಮೆಂಟ್ ಮಾಡಿದ್ರೆ ಇಮಿಡಿಯೇಟ್ FIR ಮಾಡಿ ಅವ್ರಗಳನ್ನ ಹೊರಗಡೆ ಕಳಿಸ್ತೀರಾ ನೀವು. ಅವ್ರ ಮೇಲೆ ಸೈಬರ್ ಕ್ರೈಮ್ ಅಲ್ಲಿ FIR ಮಾಡ್ತೀರಾ. ನನ್ನ ಮೇಲೆ 100 FIR ಮೇಲಿದೆ ಅಂತ ಹೇಳ್ತಾರೆ. ಇನ್ನು ಯಾಕ್ರೆ ಇಟ್ಕೊಂಡಿದ್ದೀರಾ ನೀವು? ಭಾರತದಿಂದ ಗಡಿಪಾರು ಮಾಡಿ ಅಂತವ್ರನ್ನ. ಇವ್ರು ಇಲ್ಲಿ ಇರೋವಂಥ ಯೋಗ್ಯತೆನೇ ಇಲ್ಲ ಇವರಿಗೆ. ಫಸ್ಟ್ ಆಫ್ ಆಲ್ ಹೆಣ್ಣು ಮಕ್ಕಳ ಬಗ್ಗೆ, ದಲಿತ ಹೆಣ್ಣು ಮಕ್ಕಳ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿರೋದ್ರಿಂದ ನಿಮ್ಮ ಮೇಲೆ ಅಟ್ರಾಸಿಟಿ ಆಕ್ಟ್ ಅಲ್ಲಿ ಎಲ್ಲ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಕಂಪ್ಲೇಂಟ್ಗಳಾಗಬೇಕು. ಆ ಬೇಸ್ ಮೇಲೆ ನಿಮ್ಮನ್ನ ದಲಿತ ವಿರೋಧಿ ಅಂತ ಎಲ್ಲ ಕಡೆಯಿಂದ ಉಚ್ಚಾಟನೆ ಮಾಡಬೇಕು. ಮಹಿಳೆಯರ ಓಟ್ ಬೇಕಿಲ್ಲ ನಿಮಗೆ, ದಲಿತರ ಓಟ್ ಬೇಕಿಲ್ಲ ನಿಮಗೆ, ಅಲ್ಪಸಂಖ್ಯಾತರ ಓಟ್ ಬೇಕಿಲ್ಲ ನಿಮಗೆ. ಎಲ್ಲರನ್ನು ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಮತ್ತೆ ಯಾವ ಬಲದಿಂದ ಯತ್ನಾಳ್ ಅವ್ರು ಈ ತರ ಮೆರಿತಾ ಇದ್ದಾರೆ? ಯತ್ನಾಳ್ ಅಂತ ಲೀಡರ್, ಯತ್ನಾಳ್ ಅಂತ ಮನುಷ್ಯ ಅಂತ ಹೇಳ್ಕೊಳ್ಳಿಕ್ಕೆ ಲಾಯಕ್ಕಿಲ್ದಿರೋ ಒಬ್ಬ ವ್ಯಕ್ತಿ ಬೇಕಾ ನಮ್ಮ ಕರ್ನಾಟಕಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಟ್ ಹಾಕೋರು ನಿಜವಾಗ್ಲೂ ನೀವು ಆಲೋಚನೆ ಮಾಡಿ ಓಟ್ ಹಾಕಿ. ಇಂಥ ಕ್ರಿಮಿಗಳನ್ನ ಬೆಳೆಸೋಂಥ ಕೆಲಸ ನಾವು ಮಾಡಬಾರ್ದು. ಪ್ರಜಾಪ್ರಭುತ್ವದ ಇದರಲ್ಲಿ ಅವರು ಯಾವುದೋ ಒಂದು ಬೇರೆ ರೀತಿನ ಆಯ್ಕೆಯಾಗಿ ಬಂದಾರಲ್ಲ. ಭಾರತದಲ್ಲಿರೋದು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಪ್ರಜೆಗಾಗಿ ಪ್ರಜೆಗಳೇ ಆಯ್ಕೆ ಮಾಡಿರುವಂಥದ್ದು. ಪ್ರಜೆಗಳ ಪ್ರತಿನಿಧಿ ಇವನು. ಅದರಲ್ಲಿ ನೀವು ಭೇದ ಮಾಡ್ತೀರಾ. ದಲಿತರು ಬೇಡ, ಈ ಮಹಿಳೆಯರು ಬೇಡ, ಇಲ್ಲಿ ಅಲ್ಪಸಂಖ್ಯಾತರು ಬೇಡ, ಮುಸಲ್ಮಾನರು ಬೇಡ ಅಂತ ಹೇಳಿದ್ಮೇಲೆ ಪ್ರಜಾಪ್ರಭುತ್ವನ ನೀವು ಒಪ್ಕೊಳ್ಳಿಲ್ಲ ಅಂದಮೇಲೆ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಿ ಕಳಿಸ್ಬೇಕು? ಸೊ ಇವರನ್ನ ಉಚ್ಚಾಟನೆ ಮಾಡಬೇಕು. ಇವ್ರನ್ನ ಈಗಿನಿಂದಾನೇ ಏನು MLA ಇದಿದೆ ಅದರಿಂದ ಅವ್ರಿಗೆ ಇದನ್ನ ರದ್ದು ಮಾಡಿಬಿಟ್ಟು ಇಮಿಡಿಯೇಟು ಅಲ್ಲಿಗೆ ಬೈ ಎಲೆಕ್ಷನ್ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥವ್ರಿಗೆ, BJP ಅವರಿಗೆ ಬದ್ಧತೆ ಇದ್ರೆ ಇಂಥ ಒಂದು ದುಷ್ಟರಿಗೆ ನೀವು ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು. ಅವ್ರು ಇಲ್ಲಿ ಇರ್ಲಿಕ್ಕೂ ಲಾಯಕಾದವ್ರಲ್ಲ ಅಂತ ನಾನು ಹೇಳ್ತೀನಿ. ಇನ್ಮೇಲೆ ನೀವು ಎಲ್ಲೆಲ್ಲಿ ಬರ್ತೀರಾ ಅಲ್ಲಲ್ಲಿ ದಲಿತ ಮಹಿಳೆಯರು ನಾವುಗಳು ನಿಮಗೆ ಎಲ್ಲೆಲ್ಲಿ ಕಾಣ್ತೀರಾ ಅಲ್ಲಲ್ಲಿ ಮಸಿ ಬಳಿ ಅಂತ ಕೆಲಸ ನಾವು ಮಾಡ್ತೀವಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಎಚ್ಚರಿಕೆಯಿಂದ ಇರಿ ಯತ್ನಾಳ್ ಅವರೇ.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।